ನೋಡಿ ಫ್ರೆಂಡ್ಸ್, ಇವ್ರು ಡಾಂಕಿ ಮಿಲ್ಕಿಂದ ಪ್ರಾಡಕ್ಟ್ಸ್ ಮಾಡಿದ್ದಾರೆ. ಅವ್ರ ಪ್ರಾಡಕ್ಟ್ಸ್ನೆಲ್ಲ ಏನಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಂಗೇಗೌಡ ಅಂದ್ಬಿಟ್ಟು. ಇದು ಶಿರಸಾರ ಡಾಂಕಿ ಫಾರ್ಮು. ನಮ್ಮ ಕೃಷಿ ಮೇಳದಲ್ಲಿ ನಾವು ಈಗ ಸ್ಟಾಲ್ ಇಟ್ಟಿದ್ವಿ. ಮುಖ್ಯವಾಗಿ ನಮ್ಮ ಇದರಲ್ಲಿ ಕತ್ತೆಯಿಂದ ಉಪಯೋಗ ಏನಂತ ತಿಳ್ಕೊತೀವಿ. ಕತ್ತೆ ಈಗ ನಶಿಸಿ ಹೋಗ್ತಿರೋವಂಥ ಒಂದು ಪ್ರಾಣಿ ಅಂತ ಹೇಳಿ ತಪ್ಪಾಗಲಿ ಕಾರಣ. ಹೆಚ್ಚು ಕಮ್ಮಿ ನಮ್ಮ ಭಾರತದಲ್ಲಿ 50,000ಗಿಂತ ಕಮ್ಮಿ ಇದೆ ಎಂಟೈರ್ ಭಾರತದಲ್ಲಿ ನಮ್ಮ ಕತ್ತೆ ಸಂಖ್ಯೆ. ಆ ಕತ್ತೆನ ಅದನ್ನು ಒಂದು ಸಂರಕ್ಷಣೆ ಮಾಡಿ ಅದರಿಂದ ನಾವು ಪ್ರಾಡಕ್ಟ್ಸ್ ಮಾಡಿದ್ದೀವಿ. ಕತ್ತೆ ಹಾಲು ಮಕ್ಕಳಿಗೆ ಕೊಡಿಸ್ತಾರೆ, ಯಾಕಂದರೆ ಅದರಲ್ಲಿ ಲ್ಯಾಕ್ಟೋಸ್ ಕಂಟೆಂಟ್ ಹೆಚ್ಚಿರೋದ್ರಿಂದ, ಮತ್ತು ಹಲವಾರು ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ, ಇಮ್ಯುನಿಟಿ ಬೂಸ್ಟಿಂಗ್ ಆಗುತ್ತೆ, ಮತ್ತು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಮತ್ತು ಕತ್ತೆ ಹಾಲಿನ ನಾವು ನೈಟ್ ಕ್ರೀಮ್ ಮಾಡಿದ್ವಿ, ಡಾಂಕಿ ಮಿಲ್ಕ್ ನೈಟ್ ಕ್ರೀಮ್ ಅಂತ. ಇದು ಮಾಯ್ಶ್ಚರೈಸಾಗಿ ಕೆಲಸ ಮಾಡಿದೆ. ಇದು ಸಾಫ್ಟ್ನಿಂಗು, ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ಕತ್ತೆ ಹಾಲಿನಿಂದ ಡಾಂಕಿ ಮಿಲ್ಕ್ ಸೋಪ್ ಅಂತ ಮಾಡಿದ್ದೀವಿ ಸರ್. ಇದು ಎರಡು ನಮ್ಮ ಮನುಷ್ಯರಿಗೆ ಹಚ್ಕೊಳಕ್ಕಾಗ್ತಂಥ ಒಂದು ಕಾಸ್ಮೆಟಿಕ್ ಪ್ರಾಡಕ್ಟು. ಮತ್ತು ಅದಲ್ಲದೆ ನಾವು ಕತ್ತೆ ಗಂಜಲ ಮತ್ತು ಸಗಣಿಯಿಂದ ನಾವು ಗದಾಮೃತ ಅಂತ ಒಂದು ಮಾಡಿದ್ವಿ. ಇದು ಗಿಡಗಳಿಗೆ ಸ್ಪ್ರೇ ಮಾಡಲಿಕ್ಕೆ ಮತ್ತು ಭೂಮಿಗೆ ನೀರಿನಲ್ಲಿ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ಯಾವ ರೀತಿ ಅನುಕೂಲ ಮಾಡಿಕೊಡುತ್ತೆ ಅಂತಂದರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು, ಅಂದರೆ ಗಿಡಗಳ ಬೆಳವಣಿಗೆಗೆ ಮತ್ತು ಹೂವು ಉದುರುವಿಕೆಯನ್ನು ಕಮ್ಮಿ ಮಾಡೋದು, ಕಾಯಿ ಕಟ್ಟುವಿಕೆಯನ್ನು ಹೆಚ್ಚಿಗೆ ಮಾಡೋದು, ಮತ್ತು ಅದರ ಬೆಳವಣಿಗೆ ಅನುಕೂಲ ಮಾಡುತ್ತೆ. ಮತ್ತು ಗಂಜನ್ನು ನಾವು ಸೆಲ್ ಮಾಡ್ತೀವಿ, ಕತ್ತೆ ಹಾಲನ್ನು ಕೂಡ ಸೆಲ್ ಮಾಡ್ತೀವಿ. ಸೊ ಇಷ್ಟು ನಮ್ಮ ಪ್ರಾಡಕ್ಟ್ಸ್ಗಳಿದೆ. ಕತ್ತೆನ ಈಗ ನಾವು ಕಾಸ್ಮೆಟಿಕ್ಕಾಗಿ ಯೂಸ್ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕತ್ತೆ ಹಾಲನ್ನು ಈಜಿಪ್ಟಿನ ಯುವರಾಣಿ ಕ್ಲಿಯೋಪಾತ್ರ 700 ಕತ್ತೆಯಲ್ಲಿ ದಿನ ಸ್ನಾನ ಮಾಡ್ತಿದ್ಲು ಅನ್ನೋದು ಒಂದು ಎವಿಡೆನ್ಸ್ ಇದೆ. ಮತ್ತು ಡಾಕ್ಟರ್ ಹಿಪೋಕ್ರಾಟ್ಸ್ ಅಂತ ಒಬ್ಬರು ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಏನು ಹೇಳಿದ್ದಾರೆ ಅಂದರೆ, ಟ್ರೆಡಿಷ್ನಲಿಂದ ಮಾಡರ್ನ್ ಮೆಡಿಸಿನ್ಗೆ ಏನಾದ್ರು ತೊಗೊಂಡೋಗ್ಬೇಕು ಅಂದರೆ ಕತ್ತೆ ಹಾಲನ್ನು ಯೂಸ್ ಮಾಡಿ ಒಂದು ಫೀವರ್ ಆಗಲಿ, ಇನ್ಫೆಕ್ಷನ್ ಆಗಲಿ, ಯಾವುದೇ ಒಂದು ಬ್ಯಾಕ್ಟೀರಿಯಲ್ ತೊಂದರೆ ಆಗಲಿ ಅದನ್ನು ಸಾಲ್ವ್ ಆಗುತ್ತೆ ಅಂತ ಒಂದು ಎವಿಡೆನ್ಸ್ ಕೂಡ ಕೊಟ್ಟಿದೆ. ಹಂಗಾಗಿ ಕತ್ತೆ ಒಂದು ಅತಿ ಮುಖ್ಯವಾಗಿ ಬೇಕಾಗ್ತಕ್ಕಂಥ ಒಂದು ಪ್ರಾಣಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಥ್ಯಾಂಕ್ ಯು.